ನಾವೀಗ ಹೊರಟಿದ್ದೀವಿ ಕಾಂತಾರ ಮೂವಿನ ನೋಡಕ್ಕೆ. ಸೊ ಇಲ್ಲಿ ರೋಹಿತ್ ಅವರು, ನಮ್ಮ ರಮ್ಯಾ ಅವರು ಆ್ಯಂಡ್ ಇದು ನಾನು. ಸೊ ಎಲ್ಲರಿಗೂ ಹ್ಯಾಪಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೂವಿ ಕೂಡ ಇದೇ ಟೈಮಲ್ಲಿ ರಿಲೀಸ್ ಆಗಿದೆ. ಸೊ ಬನ್ನಿ ನೋಡೋಣ. ಫಸ್ಟ್ ಡೇ ಶೋ ಇದು, ಬಟ್ ಫಸ್ಟ್ ಶೋ ಅಂತೂ ಅಲ್ಲ, ಮಧ್ಯೆ ಸಂಜೆ ಈವ್ನಿಂಗ್ ಅಲ್ಲಿ ನೋಡ್ತಾ ಇರೋದು ನಾವು. ಸೊ ನೋಡೋಣ ಎಷ್ಟು ಬ್ರಿಲಿಯಂಟ್ ಆಗಿದೆ, ಎಷ್ಟು ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಕಾಂತಾರ ಪಾರ್ಟ್ ಒನ್ ಏನ್ ಬಂದಿತ್ತಲ್ವಾ, ಅದ್ರ ತರ ಇರತ್ತಾ ಅಥವಾ ಅದಕ್ಕಿಂತ ಮೀರಿಸೋ ತರ ಇರತ್ತಾ ಅಂತ ನೋಡೋಣ. ಓಕೆ, ಲೆಟ್ಸ್ ವಿಟ್ನೆಸ್ ಅಂಡ್ ಸ್ಟೇ ಟ್ಯೂನ್ ಟು ದ ವಿಡಿಯೋ. ಇದನ್ನ ನೀವು ನೋಡೇ ಇರ್ತೀರಾ ರೀಲ್ಸ್ ಅಲ್ಲೆಲ್ಲ. ಇದು ಡೆಂಟಲ್ ಕಾಲೇಜು ಫ್ರೆಂಡ್ಸ್, ಬಟ್ ನೋಡಕ್ ಟೆಂಪಲ್ ತರ ಇದೆ ನೋಡಿ. ಫ್ರೆಂಡ್ಸ್, ಇದು ತಮಿಳ್ನಾಡು ಬಸ್ಸು. ಸೊ ಇದೇ ಮಾಲಲ್ಲಿ ನಾವು ಇವಾಗ ಕನ್ನಡ ಕಾಂತಾರ ಮೂವಿನ ನೋಡಕ್ಕಂತ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಫೈನಲಿ ಮೂವಿಯನ್ನ ನೋಡಿ ಮುಗಿಸಿದ್ವಿ. ಸಾಕಷ್ಟು ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಸಖತ್ತಾಗಿದೆ. ಕಾಂತಾರ ಪಾರ್ಟ್ 1 ಅಲ್ಲಿ ಯಾವ ತರ ನೋಡಿದ್ರ ಕ್ಲೈಮ್ಯಾಕ್ಸ್, ಅದೇ ತರ ಇಲ್ಲೂ ಕೂಡ ಸಾಕಷ್ಟು ಚೆನ್ನಾಗಿರುವಂತಹ ಕ್ಲೈಮ್ಯಾಕ್ಸ್ ಅಂಡ್ ಟ್ವಿಸ್ಟ್ ಅನ್ನ ಕೂಡ ಇಟ್ಟಿದ್ದಾರೆ. ಫಸ್ಟ್ ಹಾಫ್ ಕೂಡ ನನಗೆ ಅಷ್ಟೇ ಇಷ್ಟ ಆಯ್ತು, ಅಂಡ್ ಸೆಕೆಂಡ್ ಹಾಫ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಎಂಗೇಜಿಂಗ್ ಆಗಿಡತ್ತೆ. ಡೆಫಿನೆಟ್ಲಿ ಮಸ್ಟ್ ವಾಚ್, ಒನ್ ಆಫ್ ದ ಬೆಸ್ಟ್ ಮೂವಿಗಳಲ್ಲಿ. ಸೊ ಕಾಂತಾರ ಚಾಪ್ಟರ್ 1 ಕೂಡ ಒಂದು ಗೂಸ್ ಬಂಪ್ ಬಂತು ಫ್ರೆಂಡ್ಸ್. ಫೈನಲಿ ದಿಸ್ ಇಸ್ ಅ ಮಸ್ಟ್ ವಾಚ್ ಮೂವಿ ಅಂಡ್ ಸ್ಪಿರಿಚುವಲಿ ಕೂಡ ತುಂಬಾ ಎನ್ರಿಚ್ ಆಗಿದೆ. ಇಟ್ಸ್ ಟು ಗುಡ್. VFX ಅಂತೂ ಟಾಪ್ ನಾಚ್ ಆಗಿದೆ ಅಂಡ್ ಸಾಕಷ್ಟು ಚೆನ್ನಾಗಿರುವಂತಹ ಸಿನಿಮಾಟೋಗ್ರಾಫಿನ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ವಿಜುವಲಿ ಕೂಡ ತುಂಬಾ ಬ್ರಿಲಿಯಂಟ್ ಆಗಿರುವಂತಹ ಮೂವಿ ಇದು. ನಿಮ್ಗೆ ಹೇಗೆ ಅನಿಸ್ತು ಮಮ್ಮಿ ಮೂವಿ? ಕಾಂತಾರ ಮೂವಿ ಇಷ್ಟ ಆಯ್ತಾ? ಚೆನ್ನಾಗಿದೆ ಅಂದ್ರೆ ಕಾಂತಾರ ಪಾರ್ಟ್ 1 ಗಿಂತ ಚೆನ್ನಾಗಿದೆಯಾ? ಇದು ಚೆನ್ನಾಗಿದೆಯಾ? ಇದು ತುಂಬಾ ಚೆನ್ನಾಗಿ. ಸ್ಟೋರಿ ಲೈನ್ ಅಂತೂ ಸಖತ್ತಾಗಿದೆ. ಸೊ ರಿಷಬ್ ಶೆಟ್ಟಿ ಅವರು ತಲೆ ಚೆನ್ನಾಗಿ ಓಡಿಸಿದ್ದಾರೆ. ನಾರ್ಮಲಿ ಸೀಕ್ವೆಲ್ ಗಳೇನ್ ಬರತ್ತಲ್ವಾ, ಅದು ಅಷ್ಟೇನು ಹೈಪ್ ಅಷ್ಟೇ ಇರುತ್ತೆ, ಬಟ್ ಆ ತರ ಒಂದು ರೀಚ್ ಇರಲ್ಲ ಅಂದ್ರೆ ರಿಲೀಸ್ ಆದ್ಮೇಲೆ. ಬಟ್ ಇದು ಎಕ್ಸ್ಪೆಕ್ಟೇಷನ್ ಮೀರಿ ಯಾವ್ದೇ ರೀತಿ ಡಿಸಪಾಯಿಂಟ್ ಮಾಡದೆ ಸೀಕ್ವೆಲ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೀಕ್ವೆಲ್ ಪ್ರಿಕ್ವೆಲ್ ಒಟ್ಟಲ್ಲಿ ಸಖತ್ತಾಗಿದೆ ಫ್ರೆಂಡ್ಸ್. ನೋಡಿ ಎಂಜಾಯ್ ಮಾಡಿ ನಿಮ್ಮ ನಿಯರೆಸ್ಟ್ ಥಿಯೇಟರ್ ಅಲ್ಲಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ. ದಸರಾ ಹಬ್ಬಕ್ಕೆ ಒಂದು ರಿಷಬ್ ಶೆಟ್ಟಿ ಕಡೆಯಿಂದ ಗಿಫ್ಟ್ ಅಂತಾನೆ ಅನ್ಕೊಳ್ಳಿ. ರಿಷಬ್ ಶೆಟ್ಟಿ ಸರ್ ಸಾಕಷ್ಟು ಚೆನ್ನಾಗಿರುವಂತಹ ಮೂವಿನ ಮಾಡಿ ಐ ಆಮ್ ಹ್ಯಾಪಿ. ಫ್ರೆಂಡ್ಸ್, ನಿಮ್ಗೆ ಹೇಗೆ ಅನ್ನಿಸ್ತು ಮೂವಿ ನೋಡಿ ಅಂತ ನನಗೆ ತಿಳಿಸಿ. ನೀವು ನೋಡೋ ಯೋಚನೆ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಹೋಗಿ ನೋಡಿ. ಯಾವ್ದೇ ರೀತಿಯ ಡಿಸಪಾಯಿಂಟ್ ನಿಮ್ಗೆ ಈ ಮೂವಿ ಮಾಡಲ್ಲ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್. ಕಾಂತಾರ ಮೂವಿ ಮುಗಿಸಿ ನಾವು ಬಂದಿದ್ದೀವಿ ಇವಾಗ ಇನ್ನೊಂದು ಮಾಲಿಗೆ. ಸೊ ಹೊಸದಾಗಿ ರಿಲೀಸ್ ಆಗಿರುವಂತಹ ಹಿಂದಿ ಮೂವಿಯನ್ನು ವರುಣ್ ಧವನ್ ಅವರ ಮೂವಿನ ನೋಡಕ್ಕಂತ ಬಂದಿದ್ದೀವಿ. ಎನರ್ಜಿ ಇನ್ನು ಉಳಿದಿದೆ, ವೀಕೆಂಡ್ ಅಂತೂ ಅಲ್ಲ ಬಟ್ ಹಾಲಿಡೇ ಅಲ್ವಾ, ಅದಕ್ಕೋಸ್ಕರ ದಸರಾ ಸ್ಪೆಷಲ್ ಆಗಿ 2 ಮೂವಿನ ನೋಡೋಣ. ಸೊ ಇಲ್ಲಂತೂ PVR ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಊಟದ ಟೈಮ್. ವರುಣ್ ಧವನ್ ಅವರ ಈ ಮೂವಿ ಕೂಡ ನಿನ್ನೆ ತಾನೇ ರಿಲೀಸ್ ಆಗಿದೆ, ಅಂದ್ರೆ ಅಕ್ಟೋಬರ್ 2ರಂದು. ಸಾಕಷ್ಟು ಚೆನ್ನಾಗಿದೆ, ಅಂದ್ರೆ ಕಾಮಿಡಿ ಆಗಿದೆ, ಎಲ್ಲೂ ಕೂಡ ಬೋರ್ ಹೊಡ್ಸಲ್ಲ. ಟಿಪಿಕಲ್ ಆದ ಲವ್ ಸ್ಟೋರಿ, ಸ್ವಲ್ಪ ಟ್ವಿಸ್ಟ್ ಕೂಡ ಇದೆ. ಒನ್ ಟೈಮ್ ವಾಚ್ ಮೂವಿ, ಯಾವುದೇ ರೀತಿ ಡಿಸಪಾಯಿಂಟ್ ಮಾಡಲ್ಲ ಫ್ರೆಂಡ್ಸ್. ನೀವು ಇದನ್ನು ಕೂಡ ನೋಡ್ಬೋದು. ಸೊ ಇಲ್ಲಿಗೆ ನಮ್ಮ ಮೂವಿ ಮುಗಿತು. ಬ್ಯಾಕ್ ಟು ಬ್ಯಾಕ್ 2 ಮೂವಿನ ಮುಗಿಸಿ ನಾವು ಹೊರಡ್ತೀವಿ ಮನೆ ಕಡೆಗೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ಎಲ್ರಿಗೂ ಟೇಕ್ ಕೇರ್, ಬೈ ಬಾಯ್.